ನಿಂತ್ಕೊಳ್ರಿ. ಮಗುನ್ ತೋರಿಸಿ. ಇಲ್ಲ, ಇನ್ನು ನನ್ನ ಮಗು ನಾ ತೋರಿಸಲ್ಲ. ನಿಮ್ಮ ಮಗು ಹೋದ್ರೆ ಯಾಕೆ ತೋರಿಸಲ್ಲ? ತೋರಿಸಿ ಮಗುನ. ಇಲ್ಲ, ಜೋರ ಮಾತ್ರ ನಾ ಕೂಕೊಂಡ್ಬಿಡ್ತೀನಿ. ಸುಮ್ಕೆ ಮಗುನ್ ತೋರ್ಸ್ರೆ. ಬಿಡ್ರಿ ಬಿಡ್ರಿ ಮಗುನ. ಬಿಡ್ರಿ. ಇದು ನನ್ನ ಮಗು. ಮಕ್ಳು ಕಳ್ಳಿ ನೀನು, ಮಕ್ಳು ಕಳ್ಳಿ. ಇಲ್ಲ, ಇದು ನನ್ನ ಮಗು. ಇದು ನಿಮ್ಮ ಮಗು ಅಂತ ಹೇಗೆ ಹೇಳ್ತೀರಾ? ನೋಡಿ, ಇವ್ರ ಕಾಲ್ನಾಗೆ ಮಚ್ಚೆ ಐತೆ. ನನ್ನ ಮಗುನೇ ಕತೆಕ್ ನೋಡ್ತೀಯ ನಿನ್ನ? ಸರ್, 1 ನಿಮಿಷ. ಸರ್, ನಾನು ಇವಳು ಗಂಡ. ನಮಗೆ ಮಕ್ಕಳಿಲ್ಲ. ಯಾವ ಮಗು ನೋಡಿದ್ರೂ ತನ್ನ ಮಗು ಅಂತಾನೆ ಎತ್ಕೋತಾಳೆ. ದಯವಿಟ್ಟು ಮನೆ ಕರ್ಕೊಂಡೋಗಿ. ಮನೆಯಿಂದ ಆಚೆ ಕಳಿಸ್ಬೇಡಿ. ಸುಮ್ಮನೆ ಜನರಿಗೆಲ್ಲ ತೊಂದರೆ. ಹೋಗಿ. ನಿಂತ್ಕೊಳ್ಳಿ ಅಲ್ಲೇ. ಜವಾಬ್ದಾರಿ ಬೇಡ ಒಬ್ರಿಗೂ. ಯಾವ ದೊಡ್ಡವನು ಮಗು ಸಿಕ್ತು. ಸಿಗದೆ ಹೋಗಿದ್ದಿದ್ರೆ ಒಬ್ಬೊಬ್ರದ್ದು ಚರ್ಮ ಸುಲಿತಿದ್ದೆ. ಸತ್ಯ ಹೇಗೆ ಸಿಕ್ಕಿದ್ಲು ಹೇಳು? ಹೋಗ್ಬೇಕು. ನೀವು ಹೋಗ್ತೀರಾ? ಆಯ್ತು, ಇಲ್ಲೇ ಇಳಿಸಿ. ಸರಿ, ಈಗಲೇ ದೇವ್ರ ಮುಂದೆ ತುಪ್ಪದ ದೀಪ ಹಚ್ಬಿಟ್ಟು ಬರ್ತೀನಿ. ಹಂಗೆ ಡೆಲ್ಲಿ ಫ್ಲೈಟ್ ಹತ್ಕೊಂಡು ಹೋಗ್ತಾ ಇರೋ. ಹಾಗೆಲ್ಲ ಮಾತಾಡಬಾರ್ದು ಸತ್ಯ. ಸುಮ್ಗಿರು ಸಾವಿತ್ರಿ. ಯಾವ ಮಾಡ್ಕೊ ಮಗುನ್ ಕೊಟ್ಟವಳೆ. ಸಿಂಗಾಪುರ್ನಲ್ಲಿದ್ದೆ, ಓದು ದಬಾಕಿದ್ದೀನಿ. ಕಂಪ್ಯೂಟರ್ ಮುಂದೆ ಕೂತ್ರೆ ಏನ್ ಬೇಕಾದ್ರೆ ಹೇಳ್ತೀನಿ ಅಂತ ಹೇಳಿದ್ದೆ. ಸಾಮಾನ್ಯ ಜ್ಞಾನ ಬೇಡವಾ? ಯಾವ ಮಾಡ್ಕೊ ಮಗುನ್ ಕೊಟ್ಟಿದ್ದೀರಾ? ಒಂದು ತಿಳ್ಕೊ, ಮಗುನ ಕಳ್ಕೊಳ್ಳೋದು ಸುಲಭ, ಹೆರೋದು ಕಷ್ಟ. ನಿನಗೊಂದು ಮಗು ಇದ್ದಿದ್ರೆ ಜವಾಬ್ದಾರಿ ಅನ್ನೋದು ಗೊತ್ತಾಗ್ತಿತ್ತು. ಮಕ್ಕಳಿಲ್ಲ ನಿನಗೆ, ಮಕ್ಕಳು ಆಗಕ್ಕಿಲ್ಲ. ತಪ್ಪು ಸತ್ಯ. ವಿನುತಾ ಬೇಕು ಅಂತ ಹೀಗೆ ಮಾಡಲಿಲ್ಲ. ನೀವು ಸ್ವಲ್ಪ ಕೋಪ ಕಮ್ಮಿ ಮಾಡ್ಕೊಂಡು. ಮಗು ಸಿಗದೆ ಹೋಗಿದ್ರೆ ಈಗ ಸಿಕ್ಕಿದಾಳಲ್ಲ. ಇನ್ನೊಂದು ಮಾತಾಡೋದು ತಪ್ಪಾಳಕ್ ಬಳಸ್ಬಿಡ್ತೀನಿ.
ಇನ್ನು ಮ್ಯಾಕ್ ಯಾರು ಅವಳ ಕೈಲಿ ಮಗುನ್ ಕೊಡೋ ಹಾಗಿಲ್ಲ. ಜಪ್ತಿರ್ಲಿ. ಮಕ್ಕಳಿಲ್ಲ ನಿನಗೆ, ಮಕ್ಕಳು ಆಗಕ್ಕಿಲ್ಲ. ಸತ್ಯ ಸ್ವಲ್ಪ ಹಾಗೆ ಮುಂಗೋಪ ಮಗು ಕಳ್ದು ಹೋಗಿತ್ತಲ್ಲ, ಆ ಗಾಬರಿಲಿ ಹಾಗೆ ಹೇಳಿದ್ರು ಅಷ್ಟೇ. ನಾನು ನಿನ್ನ ಹತ್ರನೇ ಮಾತಾಡ್ತಾ ಇರೋದು. ನೀವೇನು ಹೇಳಿದ್ರೆ ನನಗೆ ಕೇಳಿಸ್ಲಿಲ್ಲ. ಆದ್ರೆ ಸತ್ಯಭಾವ ಮಾತಾಡಿದ ಮಾತ್ರ ಮನಸ್ಸಿಗೆ ತುಂಬಾ ಬೇಜಾರಾಯ್ತು. ಈಗ ಸರಿ, ಮಗುನ್ ಸ್ವಲ್ಪ ಹೊತ್ತು ನೋಡ್ಕೊ, ನಾನು ಬರ್ತೀನಿ. ಬೇಡ, ನೀವೇ ನೋಡ್ಕೊಳ್ಳಿ. ನನಗೆ ಸ್ವಲ್ಪ ಕೆಲಸ ಇದೆ, ಮಗುನ್ ನೋಡ್ಕೋ ವಿನುತಾ. ಅದೇನ್ ಕೆಲಸ ಅಂತ ನನಗೆ ಹೇಳಿ, ಅದನ್ನ ನಾನು ಮಾಡ್ತೀನಿ. ಇಲ್ಲ, ನಾನೇ ಮಾಡಬೇಕು. ಮಗುನ ತಗೊಂಡು ಹೋಗಿ. ಮಗುಗೆ ಏನಾದರೂ ಆದಾಗ ಆಗೋ ಸಂಕಟ, ಹೆರಿಗೆ ನೋವು, ಆ ಚೀರಾಟ, ಮಗುನ ಹೊತ್ಕೊಂಡು ಹೋಗೋ ಸಂಭ್ರಮ, ಸೀಮಂತದ ಸಿಹಿ, ಸೀಮಂತದ ಮಲ್ಲಿಗೆ, ಕೇಸರಿ ಹಾಲು, ಇದರದೆಲ್ಲ ಅನುಭವ ನನಗಿಲ್ಲ. ಹಾಗಾಗಿ ಇದ್ರ ಬೆಲೆ ನನಗೆ ಗೊತ್ತಾಗಲ್ಲ ಅಕ್ಕ. ಒಲೆ ಮೇಲೆ ಹಾಲಿಟ್ಟಿದ್ದೀನಿ, ಹಾಲು ಉಕ್ಕ ಹೋಗುತ್ತೆ. ತಗೋ ಮಗುನ. ಹಾಲು ಉಕ್ಕಿದ್ರೆ ಮತ್ತೆ ವಾಪಸ್ ತರಬಹುದು. ಮಗುನ ಹಡಿಯೋದು ಕಷ್ಟ. ಈ ಮಗುನ ತಗೊಂಡು ಹೋಗಿ, ಅದೇನು ಕೆಲಸ ಇದ್ರು ನಾನು ಮಾಡ್ತೀನಿ. ವಿನುತಾ ಅಕ್ಕ, ನೀವು ಮಗುನ ನೋಡ್ಕೊಳ್ಳಿ, ನಾನು ನೋಡ್ಕೋತೀನಿ. ಬೇಡ ಅಂದೆ, ನಾನು ಹೋಗ್ತೀನಿ, ನೀನ್ ಮಗುನ್ ತಗೋ. ವಿನುತಾ, ನನ್ನ ಮಾತು ಕೇಳ್ತೀಯೋ ಇಲ್ವೋ? ಅಕ್ಕ, ನಿಮ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಾನು ಮಗುನ ನೋಡ್ಕೊಳ್ಳಲ್ಲ, ಯಾಕಂದ್ರೆ ನಾನು ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ. ದಯವಿಟ್ಟು ನೀವು ಹೋಗಿ, ಅಷ್ಟೇ ಅಲ್ವಾ? ಸರಿ ಬಿಡು, ಮಗುನ ಇಲ್ಲೇ ಇಟ್ಬಿಟ್ಟು ಹೋಗ್ತೀನಿ. ಅದ್ ಹೇಗೆ ಎತ್ಕೊಳ್ಳಲ್ವೋ ನಾನು ನೋಡ್ತೀನಿ. ಮಕ್ಕಳಿಲ್ಲ ನಿನಗೆ, ಮಕ್ಕಳು ಆಗಕ್ಕಿಲ್ಲ.
ಕಾಂಚನ, ನಿನ್ ಮನಸ್ಸಿನಲ್ಲಿರೋ ದುಃಖ ಏನು ಅಂತ ನನ್ಗೆ ಅರ್ಥ ಆಗುತ್ತಮ್ಮ. ಇಲ್ಲಿರೋ ಮಗು ಜೊತೆ ಆಟ ಆಡಿ ನಿನಗೆ ಮಕ್ಕಳಾಗಲ್ಲ ಅನ್ನೋ ಕೊರತೆ ಜಾಸ್ತಿ ಆಗಿದೆ. ಅದಕ್ಕೆ ಈ ಮಗುವಿಂದ ದೂರ ಇರು ಅಂತ ಮಾತ್ರ ಹೇಳ್ಬಿಡಿ ಅತ್ತೆ, ಪ್ಲೀಸ್. ನೋಡ್ಯಾ, ನಿನ್ ಮನಸ್ಸಲ್ಲಿ ಎಷ್ಟು ಇನ್ಸೆಕ್ಯೂರಿಟಿ ಫೀಲಿಂಗ್ ಇದೆ ಅಂತ. ಇಷ್ಟೆಲ್ಲ ಮನಸ್ಸನ್ನ ನೋವಿಟ್ಕೊಂಡು ಎಲ್ಲರ ಮುಂದೆ ನಗ್ನಗ್ತಾ ಇರ್ತೀಯಲ್ಲ, ಅದಕ್ಕೆ ಅಪ್ರಿಷಿಯೇಟ್ ಮಾಡಬೇಕು. ಸಮಾಧಾನ ಮಾಡ್ಕೋ ಕಾಂಚನ, ಅಳ್ಬೇಡ. ನಾನು ನಿನ್ಗೊಂದು ಮಾತು ಹೇಳ. ಹೇಳಿರುತ್ತೆ. 1-2 ತಿಂಗಳು ಡೆಲ್ಲಿಗೆ ಹೋಗಿ ಸನ್ನಿ ಜೊತೆ ಇದ್ಬಾ. ಯಾಕತ್ತೆ ನನ್ನನ್ನ ಸಾಗ್ ಹಾಕಕ್ ನೋಡ್ತಾ ಇದ್ದೀರಾ? ಖಂಡಿತ ಇಲ್ಲ ಕಾಂಚನ. ನಿಜ ಹೇಳ್ಬೇಕು ಅಂದ್ರೆ ಸನ್ನಿಗೆ ನೀನು ಹೆಂಡತಿ, ಯಾವಾಗ್ಲೂ ಅವನ ಜೊತೆನಲ್ಲಿ ಇರ್ಬೇಕು. ಅವನಿಗೂ ನಿನ್ ಜೊತೆನಲ್ಲಿ ಇರ್ಬೇಕು ಅಂತ ಆಸೆ ಇರುತ್ತಲ್ವಾ? ಬಂದ್ಬಿಡು ಅಂದ್ರೆ ಅವ್ನು ಕೇಳ್ತಾ ಇಲ್ಲ. ತುಂಬಾ ಬಿಸ್ನೆಸ್ ಕೆಲ್ಸಗಳಿರುತ್ತಮ್ಮ, ಹೇಗ್ ಬರ್ತಾನೆ ಹೇಳು? ಅದಕ್ಕೆ ನೀನೇ ಹೋಗ್ಬಾ. ಅತ್ತೆ ಕಾಂಚನ, 1-2 ತಿಂಗಳು ನೀನ್ ಡೆಲ್ಲಿಗೆ ಹೋಗಿ ಅವನ ಜೊತೆ ಇದ್ಬಾ. ನಿನ್ಗೂ ಒಂಥರ ಚೇಂಜ್ ಸಿಗತ್ತೆ. ನೀನು ನೋಡಿ ಸನ್ನಿಗೂ ತುಂಬಾ ಖುಷಿ ಆಗತ್ತೆ. ನಿನ್ ಮನ್ಸಿನಲ್ಲಿರೋದನ್ನ ನಾವ್ ಯಾರ ಹತ್ರ ಅಂತೂ ನೀನ್ ಹಂಚ್ಕೊಳ್ಳೋದಿಲ್ಲ. ಅವನ ಹತ್ರ ಆದ್ರೂ ನಿನ್ ಮನ್ಸಲ್ಲಿರೋದನ್ನ ಹೇಳ್ಕೊ. ಏನಾದ್ರೂ ದಾರಿ ಸಿಗ್ಬೋದಲ್ವಾ? ಇರೋ ದಾರಿ ಒಂದು, ನನಗೆ ಮಗು ಆಗ್ಬೇಕು. ಆದ್ರೆ ಆ ದಾರಿ ಈಗ ಮುಚ್ಚೋಗಿದೆ. ಯಾಕಮ್ಮ ಹಾಗಂತ್ಯ? ಯಾರಿಗ್ ಗೊತ್ತಿದೆ ಹೇಳು? ಈ ಪ್ರಪಂಚದಲ್ಲಿ ಎಂತೆಂತ ಮಿರಾಕಲ್ಸ್ ನಡೆದಿದೆ. ನಿನ್ ಜೀವನದಲ್ಲೂ ಏನಾದ್ರೂ ಆ ಥರದ್ದು ಆಗ್ಬಹುದಲ್ವಾ? ನೋಡು, ನಿನಗೆ ಮಕ್ಕಳಾಗಲ್ಲ ಅನ್ನೋದು ಡಾಕ್ಟರ್ ರಿಪೋರ್ಟ್ನಲ್ಲಿ ಬಂದಿದೆ ಅಷ್ಟೇ. ದೇವ್ರೇನೋ ಹಾಗೆ ಹೇಳಿಲ್ವಲ್ಲ. ಏನಾದ್ರೂ ಬದಲಾವಣೆ ಆಗೇ ಆಗತ್ತೆ. ನನ್ನ ಮಾತು ಕೇಳು, 1-2 ತಿಂಗಳು ನೀನ್ ಡೆಲ್ಲಿಗೆ ಹೋಗ್ಬಾ. ಖಂಡಿತ ನಿನ್ ಲೈಫ್ನಲ್ಲಿ ಏನಾದ್ರೂ ಒಂದು ಚೇಂಜ್ ಆಗುತ್ತೆ. ನಾನು ನಿನ್ಗೋಸ್ಕರ ಏರ್ ಟಿಕೆಟ್ ಬುಕ್ ಮಾಡ್ತೀನಿ. ಬೇಡ ಕಾಂಚನ, ನೋಡು, ಇಷ್ಟೊತ್ತಲ್ಲಿ ಬಾಗಲ್ ತಟ್ಬೇಡ. ಮತ್ತೆ ಈಗ 6 ಗಂಟೆ ಫ್ಲೈಟಿಗೆ ನಾನು ಡೆಲ್ಲಿಗೆ ಹೊರಟೋದ್ರೆ ಹತ್ತತ್ರ ಬರೋದು 2 ತಿಂಗಳಾಗುತ್ತೆ. ಒಂದೇ ಒಂದ್ಸಲ ಪಾಪುನ ನೋಡ್ಕೊಂಡು ಹೊಟ್ಟೋಗ್ತೀನಿ. 2 ತಿಂಗಳು ನನ್ನ ಕೈಲಿ ಪಾಪುನ ನೋಡದೆ ಇರಕ್ಕಾಗಲ್ಲ. ಕಾಂಚನ, ನಿನ್ ಸಂಕಟ ಏನು ಅಂತ ನನ್ಗೆ ಅರ್ಥ ಆಗುತ್ತಮ್ಮ. ಈಗ ಎಷ್ಟು ಗೊತ್ತಾ ಟೈಮು? ಬೆಳಗಿನ ಜಾವ 3 ಗಂಟೆ. ತುಂಬ ಚಳಿ ಬೇರೆ ಇದೆ. ಈ ಹೊತ್ತಲ್ಲಿ ಮಗುಗೆ ಎಚ್ಚರ ಆಗಬಾರ್ದು. ಅದು ಹಾಗೆ ಎದ್ದು ಬಿಟ್ರೆ ಆರೋಗ್ಯಕ್ಕೆ ತೊಂದರೆ ಆಗತ್ತೆ. ನೀನೇ ಯೋಚನೆ ಮಾಡಿ ನೋಡು. ಅದಕ್ಕೆ ಏನಾದರೂ ಪರವಾಗಿಲ್ಲ ಅಂತ ನಿನ್ಗೆ ಅನ್ಸಿದ್ರೆ ಓಪನ್ ದ ಡೋರ್. ಸರಿ ಆಯ್ತು, ನಾನು ಬರ್ತೀನಿ. ಹುಷಾರಮ್ಮ. ಅಲ್ಲಿ ತಲುಪಿದ ತಕ್ಷಣ ನಮ್ಮನ್ನು ಫೋನ್ ಮಾಡಾಯ್ತಾ? ಹೇಗಿದ್ದೀರಾ ಶಾಸ್ತ್ರಿಗಳೇ? ಚೆನ್ನಾಗಿದ್ದೀನಮ್ಮ. ನಿಮ್ಮ ಮನೆಯಲ್ಲಿ ನಡೆಯುವ ಶುಭ ಕಾರ್ಯಗಳಿಂದ ನಾನು ಸಂತುಷ್ಟವಾಗಿದ್ದೀನಿ. ಎಲ್ಲ ನಿಮ್ಮ ಆಶೀರ್ವಾದ. ನಾವುಗಳು ಸಂತೋಷವಾಗಿದ್ದೀವಿ. ಅದರಲ್ಲಿ ಮೊಮ್ಮಗಳು ಹೇಗಿದ್ದಾಳೆ? ಫಸ್ಟ್ ಕ್ಲಾಸ್ ಆಗಿದ್ದಾಳೆ. ಅವಳಿಗಿನ್ನೂ ಅಲಂಕಾರ ಮಾಡಬೇಕು, ಅದನ್ನ ತೊಡಸ್ಬೇಕು, ಇದನ್ನ ತೊಡಸ್ಬೇಕು ಅಂತ ಎಲ್ರಿಗೂ ಆಸೆ. ಅದಕ್ಕೆ ನಿಮ್ಮನ್ನ ಕರ್ತಿರೋದು. ಅತ್ತೆ, ಮಗುಗೆ ಅಲಂಕಾರ ಮಾಡೋದಕ್ಕೆ ಶಾಸ್ತ್ರಿಗಳನ್ನ ಕರ್ಸಿದ್ರ? ಸಾವಿತ್ರಿ, ಮರ್ತೋದ್ಯಾ? ನಿನಗೆ ಹುಟ್ಟಿರೋದು ಹೆಣ್ಮಗು.
ಅದಕ್ಕೆ ಕಿವಿ ಚುಚ್ಚಿಸ್ಬೇಕು, ಅದಕ್ಕೆ ಚೌಲ ಮಾಡಿಸ್ಬೇಕು. ಅಯ್ಯೋ ಮರ್ತೇ ಬಿಟ್ಟಿದ್ದೆ ಅತ್ತೆ, ನಮ್ ಪುಟ್ಟಿಗೂ ಕಿವಿ ಚುಚ್ಚಿಸ್ಬೇಕಲ್ವಾ? ನಾನ್ ಮರ್ತಿಲ್ಲ, ಅದನ್ನು ಗ್ರ್ಯಾಂಡ್ ಆಗಿ ಮಾಡೋಣ. ಅತ್ತೆ ಆ ಫಂಕ್ಷನ್ ಏನಾದ್ರು ಗ್ರ್ಯಾಂಡ್ ಆಗಿ ಮಾಡಿದ್ರೆ ನೋಡ್ದವ್ರು ನಗ್ತಾರೆ ಅಷ್ಟೇ. ಅಯ್ಯೋ ದೇವ್ರೆ, ಅವ್ರು ಯಾಕೆ ನಗ್ಬೇಕು? ನಮ್ಮನೆ ಪಾಪು ನಮ್ಗೆ ಇಷ್ಟನ ಹಾಗೆ ಮಾಡ್ತೀವಿ, ಅಷ್ಟು ಗ್ರ್ಯಾಂಡ್ ಆಗಿ ಮಾಡಿ ಅವ್ರನ್ನ ಕರಿತೀವಿ, ಬಂದು ಊಟ ಮಾಡ್ಕೊಂಡು ಹೋಗಕ್ಕೇನು ಅವ್ರಿಗೆ? ಅತ್ತೆ ನಮ್ಮನೆ ಮಗು ನಮಗಿಷ್ಟ, ಅದು ಬೆಳೆಯೋ ಒಂದೊಂದು ಹಂತಾನು ನೋಡಿ ನಾವು ಸಂತೋಷ ಪಡ್ತೀವಿ, ಹಾಗಂತ ಬೇರೆಯವ್ರ ಮೇಲೆಲ್ಲ ಅದನ್ನ ಹೇರಕ್ಕಾಗತ್ತಾ? ಸಾವಿತ್ರಿ ಹೇಳೋದು ಸರಿಯಾಗಿ ಇದೆಯಮ್ಮ. ಮಗುಗೆ ದೃಷ್ಟಿ ಆಗುತ್ತೆ, ಮನೆ ಮಟ್ಟಿಗೆ ನೀವು ಮಾಡ್ಕೋಬಹುದು. ಏನಪ್ಪ, ಒಟ್ನಲ್ಲಿ ನಾನು ಅನ್ಕೊಂಡ ಹಾಗೆ ಯಾವುದು ಇವಳು ಒಪ್ಕೊಳ್ಳಲ್ಲ. ಸರಿ ಬಿಡಿ, ಒಳ್ಳೆ ಮುಹೂರ್ತ ನೋಡಿ ಹೇಳಿ. ಆಯ್ತಮ್ಮ. ಮುಂದಿನ ಗುರುವಾರ ಪ್ರಶಸ್ತವಾಗಿದೆ. ಚೌಲಕ್ಕೂ ಅದೇ ದಿನ ಪ್ರಶಸ್ತವಾಗಿದೆಯಾ? ಹೆಣ್ಮಕ್ಳಿಗೆ ಚೌಲ ಮಾಡಬೇಕು ಅಂತೇನಿಲ್ಲ, ಆದರೆ ಹರಕೆ ಗಿರ್ಕೆ ಇದ್ರೆ ತೀರ್ಸ್ಕೋಬೋದಮ್ಮ. ಹೌದು ಹೌದು, ನಮ್ಮ ಬೀಗರು ಹರಿಸ್ಕೊಂಡಿದ್ರು, ಅದಕ್ಕೆ ಮಾಡಿಸೋಣ ಅಂತ. ಏನ್ ನಾಗರಾಜ್ ಅವರೇ? ಹೌದು ಕಣವ, ಏನೋ ನಾನು ಅನ್ಕೊಂಡಿದ್ದ ನೆರವೇರಿಸ್ತಾ ಇದ್ದೀರಲ್ಲ, ಅದೇ ಸಂತೋಷ ನನಗೆ. ಅದ್ರಲ್ಲಿ ಏನಿದೆ ನಾಗರಾಜ್ ಅವರೇ, ಎಲ್ಲ ಮಗು ಒಳ್ಳೇದಕ್ಕೆ ತಾನೆ, ಅದಕ್ಕೆ ಖಂಡಿತ ಮಾಡಿಸೋಣಂತೆ. ನೋಡಿ, ಈಗ ನಿಮ್ಮ ಸೊಸೆನೇ ಒಪ್ಕೊಂಡಿದ್ದಾಳೆ ಮನೆ ಮಟ್ಟಿಗೆ ಮಾಡಬೇಕು ಅಂತ, ಅದಕ್ಕೆ ಹಾಗೆ ಮಾಡಿಸ್ತೀವಿ. ಓಕೆನಾ? ಅತ್ತೆ ಮಾವನ್ನ ಮೊದ್ಲು ಮನೇಲಿರೋದಕ್ಕೆ ಹೇಳಿ, ಯಾವ್ದಾದ್ರು ಮೀಟಿಂಗ್ ಅಂತ ಹೊರಟ್ಬಿಡ್ತಾರೆ. ಸಾವಿತ್ರಿ, ಪಾಪುದ್ ಫಂಕ್ಷನ್ ಅಂದ್ರೆ ಅವ್ರೆಲ್ಲಾದ್ರೂ ಹೋಗ್ತಾರ? ಖಂಡಿತ ಮನೆಯಲ್ಲೇ ಇರ್ತಾರೆ, ಯೋಚನೆ ಮಾಡಬೇಡ. ಅತ್ತೆ ವಿನುತನ್ನು ಕರಿಬೇಕು. ಕಾಂಚನನ್ನ ಅವಳು ಹೋಗಿ 1.5 ತಿಂಗಳಾಯ್ತು ನೋಡು, ಸನ್ನಿ ಜೊತೆನಲ್ಲಿ ಆರಾಮಾಗಿದ್ದಾಳೆ. ಅವ್ರಿಬ್ಬರನ್ನ ಯಾಕೆ ಸಪ್ರೇಟ್ ಮಾಡಬೇಕು? ಅಲ್ಲೇ ಇರ್ಲಿ ಬಿಡು. ಅಯ್ಯೋ, ಅವಳನ್ನ ಬಿಟ್ಟು ಪಾಪುದೇನಾದ್ರೂ ಫಂಕ್ಷನ್ ಮಾಡ್ತಿದೀವಿ ಅಂತ ಅವಳಿಗೆ ಗೊತ್ತಾದ್ರೆ ಮನೆ ಎಲ್ಲ ರಂಪ ಮಾಡ್ಬಿಡ್ತಾಳೆ. ಬೇಡವೇ ಬೇಡ ಅತ್ತೆ, ಅವಳನ್ನು ಕರ್ದ್ಬಿಡೋಣ. ಸರಿಯಮ್ಮ, ನಿನಗೆ ಹೇಗಿಷ್ಟನೋ ಹಾಗೆ ಮಾಡು. ಅವಳಿಗೆ ಫೋನ್ ಮಾಡಿ ಹೇಳು ಬರಕ್ಕೆ. ಸರಿ ಅತ್ತೆ, ಈಗಲೇ ಫೋನ್ ಮಾಡ್ತೀನಿ. ಹೇಳಿ ಸಾವಿತ್ರಿ ಅಕ್ಕ. ಮಾತಾಡ್ಸ್ಬೇಡ ನೀನ್ ನನ್ನ. ನೀವೇ ಫೋನ್ ಮಾಡ್ಬಿಟ್ಟು ಮಾತಾಡ್ಸ್ಬೇಡ ಅಂದ್ರೆ? ಹೌದು, ಮತ್ತೆ ಡೆಲ್ಲಿಗೆ ಹೋಗಿ 1.5 ತಿಂಗಳಾಯ್ತು. ಒಂದ್ ಫೋನ್ ಆದ್ರೂ ಮಾಡಿದ್ಯಾ ನನಗೆ? ಬ್ಯುಸಿ ಆಗ್ಬಿಟ್ಟೆ. ಪ್ರತಾಪ್ ಜೊತೆಗಾ? ಪ್ರತು ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾನೆ. ಈ 1.5 ತಿಂಗಳಲ್ಲಿ ಪ್ರತು 2 ವಾರ ಆಫೀಸ್ಗೆ ಹೋಗಿಲ್ಲ ಗೊತ್ತಾ? ಏನ್ ಮಾಡ್ತಿದ್ಯಾ? ಚಳಿ ಕಷ್ಟ ಇದ್ದೀನಿ. ಚಳಿನಾ? ಅಯ್ಯೋ ಏನ್ ಕೇಳ್ತೀರಾ, ಸಿಕ್ಕಾಪಟ್ಟೆ ಚಳಿ. ಬೆಳಗ್ಗೆ 12 ಗಂಟೆವರೆಗೂ ಮಂಜಿರುತ್ತೆ. ಆಕ್ಚುಲಿ ಅಕ್ಕ, ನಾನು ಡೆಲ್ಲಿಗೆ ಬಂದಿದ್ದು ತುಂಬಾ ಒಳ್ಳೇದಾಯ್ತು. ದಿಸ್ ಇಸ್ ಮೈ ಸೆಕೆಂಡ್ ಹನಿಮೂನ್. ಛೇ, ನಿಂಗೆ ನಾಚಿಕೆನೇ ಇಲ್ಲ ಕಣೆ. ಹೇಳ್ಕೋಬೇಕು ಅನ್ಸ್ತು, ಹೇಳ್ಕೊಂಡೆ ಅಷ್ಟೇ. ಆರಾಮಾಗಿದ್ಯಾ ತಾನೆ? ಸೂಪರ್. ಆಕ್ಚುಲಿ ಪ್ರತುನ ಬಿಟ್ಟು ಬರಕ್ಕೆ ಮನ್ಸೇ ಆಗ್ತಾ ಇಲ್ಲ. ವಿನುತಾ, ಪಾಪುದು ಚೌಲ ಇಟ್ಕೊಂಡಿದೀವಿ, ನೀನು ಬರ್ಬೇಕು. ಟ್ರೈ ಮಾಡ್ತೀನಿ. ನೋಡ್ತೀನಿ ನಾ. ಅಕ್ಕ ಬೇಜಾರು ಮಾಡ್ಕೋಬೇಡಿ, ಪ್ರತು ಕಳ್ಸಿದ್ರೆ ಖಂಡಿತ ಬರ್ತೀನಿ, ಅಥವಾ ಪ್ರತುನೇ ನನ್ನ ಜೊತೆಗೆ ಬಂದ್ರೆ ಅವನು ಕರ್ಕೊಂಡು ಬರ್ತೀನಿ. ಪ್ರತುನ ಬಿಟ್ಟಿರಕ್ಕೆ ಆಗಲ್ಲ. ಆಯ್ತು, ನಿನ್ನಿಷ್ಟ. ಅಕ್ಕ ಇನ್ನೊಂದು ವಿಚಾರ, ಡಾಕ್ಟ್ರ್ ಹತ್ರ ಹೋಗಿದ್ದೆ ಮಗು ವಿಚಾರವಾಗಿ. ಅವರು ಪಾಸಿಟಿವ್ ಆಗಿದೆ ಅಂತ ಹೇಳಿದ್ದಾರೆ. ಮಕ್ಕಳಾಗತ್ತೆ ಅಂದ್ರ? ಅಕ್ಕ ಫೋನ್ ಇಡ್ಲಾ, ಪ್ರತು ಬರೋ ಟೈಮ್ ಆಯಿತು.